ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಗುಡ್ ಮಾರ್ನಿಂಗ್ ಅಮ್ಮ. ಗುಡ್ ಮಾರ್ನಿಂಗ್ ಕೃಷ್ಣ. ದೇವಿಯಾನಿ ಆಗಲೇ ಹೊರಟ್ಬಿಟ್ಲು ಅಂತ ಕಾಣಿಸುತ್ತಲ್ಲ? ಹೌದಮ್ಮ, ಮಲ್ಲಿಗೆ ಕಟ್ಟೆಯಲ್ಲಿ ಕಾರ್ಯಕರ್ತರ ಮೀಟಿಂಗ್ ಇದೆಯಂತೆ, ಹೋದ್ಲು. ಸಂಜೆ ಆಗ್ಬೋದು ಬರೋದು. ನಿವೇದಿತಾ ಅವ್ರ ವಿರುದ್ಧ ಎಲೆಕ್ಷನ್ಗೆ ನಿಂತಿದ್ದಾಳಲ್ಲ, ಅದನ್ನು ತುಂಬ ಪ್ರತಿಷ್ಠೆ ವಿಷಯವಾಗಿ ತೊಗೊಂಡಿದ್ದಾಳೆ. ನೆನ್ನೆ ನಿವೇದಿತಾ ಬಂದಿದ್ರಂತೆ ಮನೆಗೆ? ಹೌದು. ಏನು ಬಂದಿದ್ದು? ಯಾಕೆ ಕೃಷ್ಣ, ನಿವೇದಿತಾ ಈ ಮನೆ ಹಿರಿ ಸೊಸೆ, ಕಾರಣ ಇಲ್ಲದೆ ಬರಬಾರ್ದಾ? ಹಾಗಲ್ಲಮ್ಮ, ನಾನು ಆ ಅರ್ಥದಲ್ಲಿ ಕೇಳಲಿಲ್ಲ. ಎಲೆಕ್ಷನ್ ಟೈಮು, ನೀನಿಬ್ಬರು ಸೊಸೆಂದರು ಒಬ್ಬರ ವಿರುದ್ಧ ಒಬ್ಬರು ಎಲೆಕ್ಷನ್ಗೆ ನಿಂತಿದ್ದಾರೆ. ಇಂಥ ಟೈಮಲ್ಲಿ ನಿವೇದಿತಾ ಅವರು ಕಾರಣ ಇಲ್ಲದೆ ಮನೆಗೆ ಬರಲ್ಲ ಅನ್ನಿಸ್ತು, ಅದಕ್ಕೆ ಹಾಗೆ ಕೇಳಿದೆ ಅಷ್ಟೇ. ನಾನೇ ಹೇಳಿದ್ದೆ ಕೃಷ್ಣ ನಿವೇದಿತಂಗೆ ಬರೋದಕ್ಕೆ. ಪಕ್ಷದವರ ಒತ್ತಾಯದಿಂದ ಅವಳು ಎಲೆಕ್ಷನ್ಸ್ಗೆ ನಿಂತಿದ್ದಾಳೆ. ಪಾಪ, ಅವಳಿಗೆ ರಾಜಕೀಯ ಹೊಸ್ತು, ಎಲೆಕ್ಷನ್ ಹೊಸ್ತು, ಜೊತೆಗೆ ಅನುಭವನೂ ಕಡಿಮೆ. ಈಗಿನ ಕಾಲದಲ್ಲಿ ಬರೀ ತತ್ವ ಆದರ್ಶ ಇಟ್ಕೊಂಡು ಎಲೆಕ್ಷನಲ್ಲಿ ಗೆಲ್ಲೋದಕ್ಕಾಗತ್ತಾ? ನಿನಗೆ ಗೊತ್ತಲ್ವಾ, ಎಲೆಕ್ಷನ್ಗೆ ತುಂಬ ಹಣ ಬೇಕಾಗುತ್ತೆ. ಪಾಪ, ಅವಳ ಹತ್ರ ಅಷ್ಟು ಹಣ ಎಲ್ಲಿಂದ ಬರುತ್ತೆ? ಜೊತೆಗೆ ಅವಳು ತುಂಬ ಸ್ವಾಭಿಮಾನಿ. ಯಾರ ಹತ್ರನೂ ಹೋಗಿ ನಂಗೆ ಹಣ ಕೊಡಿ ಅಂತ ಕೇಳೋಳಲ್ಲ. ಅದಕ್ಕೆ ಎಲೆಕ್ಷನ್ಸ್ಗೆ ಹೆಲ್ಪ್ ಆಗಲಿ ಅಂತ ನಾನೇ ಕರೆದು ಅವಳಿಗೊಂದು 50 ಲಕ್ಷ ಹಣ ಕೊಟ್ಟೆ. ಓ ಹೌದಾ? ದೇವಿಯಾನಿಗೆ ವಿಷಯ ಗೊತ್ತಾಗಿದ್ದರೆ ದೊಡ್ಡ ಯುದ್ಧನೇ ಮಾಡಿರೋಳು. ದೇವಿಯಾನಿ ಇದ್ಲು ನಾನು ಹಣ ಕೊಡುವಾಗ. ಹೌದಾ? ಮತ್ತೆ ಸುಮ್ಮನಿದ್ಲ? ಇಲ್ಲ, ತುಂಬ ಗಲಾಟೆ ಮಾಡಿದ್ಲು. ನಿಂಗೆ ಅವಳ ಸ್ವಭಾವ ಗೊತ್ತಲ್ಲ. ನಿವೇದಿತಾ ನನ್ನ ವಿರುದ್ಧ ನಿಲ್ತಾ ಇದ್ದಾಳೆ, ಅವಳಿಗೆ ನೀವು ಹಣ ಕೊಡ್ತಾ ಇದ್ದೀರಲ್ಲ ಅಂತ ತುಂಬ ಗಲಾಟೆ ಮಾಡಿದ್ಲು. ನನಗೆ ಸರಿ ಅನಿಸಿದವ್ರಿಗೆ ನಾನು ಸಹಾಯ ಮಾಡೋದು ನನ್ನ ಇಷ್ಟ ಅಂತ ಸ್ವಲ್ಪ ಕಠಿಣವಾಗಿ ಹೇಳಿದೆ. ಅದಕ್ಕೆ ಕೋಪ ಮಾಡಿಕೊಂಡು ಹೊರಟು ಹೋದ್ಲು. ಮತ್ತಿಂದೇನಮ್ಮ, ಕೋಪ ಬರದೇ ಇರುತ್ತಾ? ನಿವೇದಿತಾ ಅವರು ದೇವಿಯಾನಿ ವಿರುದ್ಧವಾಗಿ ಎಲೆಕ್ಷನ್ ನಿಂತಿದ್ದಾರೆ. ಅವಳ ಎದುರುಗಡೆನೇ ನೀನು ನಿವೇದಿತಾ ಅವ್ರಿಗೆ ಸಹಾಯ ಮಾಡಿದ್ರೆ ಅವಳ ಕೋಪ ಬರೋದು ಸಹಜ ತಾನೇ? ಅಲ್ಲ ಕೃಷ್ಣ, ನೀನು ಅವಳ ಥರನೇ ಮಾತಾಡ್ತಾ ಇದೆಯಲ್ಲ. ನೋಡು, ನಿನಗೆ ದೇವಿಯಾನಿ ಹೆಂಡತಿ ಇರ್ಬೋದು, ಆದರೆ ನನಗೆ ಇಬ್ಬರು ಸೊಸೆದಿರ್ತಾನೆ, ಇಬ್ಬರು ಒಂದೇ ನನಗೆ. ಹೌದಮ್ಮ, ಇಬ್ಬರು ನಿನ್ನ ಸೊಸೆ ಅಂದರೆ ಸಹಾಯ ಮಾಡಿ, ನಾನು ಬೇಡ ಅಂತ ಹೇಳ್ತಾ ಇಲ್ಲ, ಆದರೆ ಇಬ್ರಿಗೂ ಸಮಾನವಾಗಿ ಸಹಾಯ ಮಾಡಿ. ಅಲ್ಲ ಕೃಷ್ಣ, ದೇವಿಯಾನಿ ಈಗ ಮಂತ್ರಿ ಆಗಿದ್ದಾಳೆ, ಹಣಕ್ಕೇನು ತೊಂದರೆ ಇಲ್ಲ, ಜೊತೆಗೆ ರಾಜಕೀಯದ ಅನುಭವನೂ ಇದೆ, ಪಕ್ಷದವ್ರ ಸಪೋರ್ಟ್ ಇದೆ. ನೀನು ಬೇರೆ ಅವಳ ಜೊತೆ ಇದೆಯಾ? ಪಾಪ ನಿವೇದಿತನಿಗೆ ರಾಜಕೀಯ ಹೊಸದು, ಎಲೆಕ್ಷನ್ ಹೊಸದು, ಅನುಭವ ಕಡಿಮೆ, ಹಣನೂ ಇಲ್ಲ. ದೇವಿಯಾನಿಗೆ ನನ್ನ ಸಹಾಯದ ಅಗತ್ಯ ಇಲ್ಲ, ಆದರೆ ನಿವೇದಿತನಿಗೆ ನನ್ನ ಸಹಾಯದ ಅಗತ್ಯ ಇದೆ. ಅದಕ್ಕೆ ಅವಳಿಗೆ ಸಹಾಯ ಮಾಡೋದು ನ್ಯಾಯ ಅನಿಸ್ತು. ಈ ರೀತಿ ನಿನ್ನ ಹೆಂಡತಿ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ. ಇತ್ತೀಚೆಗೆ ದೇವಿಯಾನಿ ಎಲ್ಲ ಕಡೆ ತನ್ನ ಹಿಡಿತನ ಸಾಧಿಸಕ್ಕೆ ಬರ್ತಾಳೆ. ನೀನು ಗಂಡನಾಗಿ ಅವಳು ಸ್ವಲ್ಪ ಬುದ್ಧಿ ಹೇಳು, ಅವಳನ್ನ ಹಿಡಿತದಲ್ಲಿ ಇಟ್ಕೋ. ಅದಷ್ಟು ಸುಲಭ ಅಲ್ಲಮ್ಮ. ದೇವಿಯಾನಿದು ತುಂಬ ಸ್ಟ್ರಾಂಗ್ ವ್ಯಕ್ತಿತ್ವ. ನಾನೇನಾದರೂ ಅವಳಿಗೆ ಬುದ್ಧಿ ಹೇಳೋದಕ್ಕೆ ಹೋದರೆ ಅವಳಿಗೆ ಇಷ್ಟ ಆಗಲ್ಲ. ಆಮೇಲೆ ಅದನ್ನೇ ಇಟ್ಕೊಂಡು ಜಗಳ ಆಡ್ತಾಳೆ, ಮನಸ್ತಾಪ ಬರುತ್ತೆ, ಮನೆ ಒಡೆದೋಗುತ್ತೆ. ಈಗ ದೇವು ಸಂಸಾರ ಆಗಿದೆಯಲ್ಲ, ಹಾಗಾಗತ್ತೆ. ಬಹುಶಃ ದೇವು ಮತ್ತು ನಿವೇದಿತಾ ಒಬ್ಬರನ್ನೊಬ್ಬರು ತಿದ್ದೋದಕ್ಕೆ ಹೋಗಿ ಅವ್ರ ಸಂಸಾರ ಇವತ್ತು ಹೀಗಾಗಿದೆ ಅಂತ ಕಾಣುತ್ತೆ. ದೇವು ಬದುಕಿನ ಥರ ನನ್ನ ಬದುಕು ಆಗೋದು ನನಗಿಷ್ಟ ಇಲ್ಲ. ಅದಕ್ಕೆ ನಾನು ದೇವಿಯಾನಿಗೆ ಬುದ್ಧಿ ಹೇಳೋದಕ್ಕೆ ಇಷ್ಟಪಡಲ್ಲ. ಹೋಗ್ಲಿ ಬಿಡ ವಿಷಯ. ಹೌದು, ನಿವೇದಿತಾ ಅವ್ರು ಬಂದಾಗ ದೇವು ಮನೇಲೇ ಇದ್ನಾ? ಇದ್ದ, ರೂಮಲ್ಲಿದ್ದ. ನಿವೇದಿತಾ ಅವರು ದೇವ್ ಹತ್ರ ಮಾತಾಡಿದ್ರಾ? ಮಾತಾಡ್ಸ್ಕೊಂಡು ಹೋಗು ಅಂತ
ನಾನೇ ನಿವೇದಿತಂಗೆ ಹೇಳಿದೆ. ಓ, ಏನಾಯಿತು? ದೇವು ಮಾತಾಡದ್ನಾ? ಇಬ್ಬರು ತುಂಬ ಹೊತ್ತು ಮಾತಾಡ್ತಾ ಇದ್ರು. ಓ ಗುಡ್. ಡಿವೋರ್ಸ್ ಕೇಸ್ ಹಿಯರಿಂಗ್ ಆದ ಎಷ್ಟೋ ದಿನ ಆದಮೇಲೆ ಮಾತಾಡಿದ್ರು ಅಲ್ಲ? ಹೌದು, ಏನು ಮಾತಾಡಿದ್ರು? ಕಾಂಪ್ರಮೈಸ್ ಆಗೋ ವಿಷಯ ಏನಾದರೂ ಮಾತಾಡಿದ್ರಾ? ಗೊತ್ತಿಲ್ಲ, ಆದರೆ ತುಂಬ ಹೊತ್ತು ಮಾತಾಡ್ತಾ ಇದ್ರು. ಅದಕ್ಕೆ ಬೆಳಿಗ್ಗೆ ಕೇಳೋಣ ಅಂತ ಸುಮ್ಮನೆ ಆದೆ. ನಿವೇದಿತಾ ಈ ಮನೆಗೆ ಥರ್ಡ್ ಪರ್ಸನ್ ಅಲ್ಲ, ಈ ಮನೆಯ ಹಿರಿಯ ಸೊಸೆ. ನಿನ್ಗಿಷ್ಟ ಇಲ್ದಿರ್ಬೋದು, ಆದರೂ ನಾನು ನಿವೇದಿತನ್ನ ದೇವನ ಒಂದು ಮಾಡೇ ಮಾಡ್ತೀನಿ. ನಾನು ನಿವೇದಿತನಿಗೆ ದುಡ್ಡು ಕೊಡ್ತಾ ಇದ್ದೀನಿ. ಅದು ನನ್ನಿಷ್ಟ, ಅದು ನನ್ನ ಸ್ವಂತ ದುಡ್ಡು. ಅದನ್ನು ಪ್ರಶ್ನೆ ಮಾಡೋ ಹಕ್ಕು, ಅಧಿಕಾರ ನನಗಿಲ್ಲ. ಹಲೋ ದೇವ್ಯಾನಿ. ಏನು ದೇವ್ಯಾನಿ ಮೇಡಮ್ ಅವರು ತುಂಬ ಡಲ್ಲಾಗಿ ಕೂತಿದ್ದೀರಾ? ಯಾಕೋ ಅಪ್ಸೆಟ್ ಆಗಿರೋ ಹಾಗಿದೆ. ಹೌದು, ನಾನು ಅಪ್ಸೆಟ್ ಆಗಿದ್ದೀನಿ. ಯಾಕೆ ಅಂತ ತಿಳ್ಕೊಬೋದಾ? ನಾನು ಯಾರು ಕೃಷ್ಣ? ಇದೇನು ದೇವ್ಯಾನಿ ಹೇಗೆ ಕೇಳ್ತಿದೀಯಾ? ನೀನು ಯಾರು ಅಂತ ನಿಂಗೆ ಗೊತ್ತಿಲ್ವಾ? ತಮಾಷೆ ಬೇಡ ಕೃಷ್ಣ, ಐ ಆಮ್ ಸೀರಿಯಸ್. ಸಾರಿ. ನಾನು ಯಾರು? ಈ ಮನೇಲಿ ನನ್ನ ಸ್ಥಾನ ಏನು? ನನ್ನ ಹೆಂಡತಿ, ಈ ಮನೆ ಸೊಸೆ. ಹೌದು ತಾನೆ? ಹಾಗಿದ್ಮೇಲೆ ನನ್ಗೆ ಯಾಕೆ ಈ ಮನೇಲಿ ಒಂದು ಅಸ್ತಿತ್ವ ಅನ್ನೋದಿಲ್ಲ, ಗೌರವ ಇಲ್ಲ? ಯಾಕೆ ಹೀಗೆಲ್ಲ ಹೇಳ್ತಿದ್ಯಾ ದೇವ್ಯಾನಿ? ಇರೋ ವಿಚಾರ ಹೇಳ್ತಾ ಇದ್ದೀನಿ ಕೃಷ್ಣ, ನನ್ನ ಅನುಭವದ ಮಾತು ಹೇಳ್ತಾ ಇದ್ದೀನಿ. ಅಲ್ಲ, ನೀನು ಇಷ್ಟೊಂದು ಬೇಜಾರು ಮಾಡ್ಕೊಂಡು ಮಾತಾಡುವಂಥದ್ದು ಏನಾಗಿದೆ ಈಗ? ಈಗಾಗಿರೋದು ಸಾಲ್ದ? ನಾನು ಈ ಮನೆ ಸೊಸೆ, ನಿಮ್ಮ ಹೆಂಡತಿ. ನಿಮ್ಮ ತಂದೆಯವ್ರು ಕಟ್ ಬೆಳೆಸಿದ ಪಕ್ಷದಿಂದ ಚುನಾವಣೆಗೆ ನಿಲ್ತಿದ್ದೀನಿ. ಹಾಗಿದ್ಮೇಲೆ ಈ ಮನೆಯವರು ನ್ಯಾಯವಾಗಿ ನನಗೆ ತಾನೇ ಸಪೋರ್ಟ್ ಮಾಡಬೇಕು. ಹೌದು, ನಾನು ಒಪ್ಕೋತೀನಿ. ನಾನು ನಿನಗೆ ತಾನೇ ಸಪೋರ್ಟ್ ಮಾಡ್ತಿರೋದು. ನೀವು ಮಾತ್ರ ನನಗೆ ಸಪೋರ್ಟ್ ಮಾಡ್ತಿರೋದು, ಆದರೆ ನಿಮ್ಮ ತಾಯಿ ಆ ನಿವೇದಿತಾಗೆ ಸಪೋರ್ಟ್ ಮಾಡ್ತಿದ್ದಾರೆ. ನನ್ನ ವಿರುದ್ಧ ಎಲೆಕ್ಷನ್ ನಿಲ್ಲೋ ಆ ನಿವೇದಿತಾಗೆ ಸಪೋರ್ಟ್ ಮಾಡ್ತಿದ್ದಾರೆ. ಬರೀ ಸಪೋರ್ಟ್ ಮಾಡಿದ ಸಾಲದು ಅಂತ ಮನೆ ಕರೆದು 50 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಆ ವಿಚಾರ ನನಗೂ ಗೊತ್ತು. ಹಾ, ನಿಮ್ಗೆ 50 ಲಕ್ಷ ರೂಪಾಯಿ ಕೊಟ್ಟಿರೋ ವಿಚಾರ ಗೊತ್ತಾ? ಗೊತ್ತಿದ್ದು ಸುಮ್ಮನೆ ಇದ್ರಾ? ಏನು ಮಾಡಬೇಕಾಗಿತ್ತು? ಅಮ್ಮನ ಜೊತೆ ಜಗಳ ಮಾಡಬೇಕಾಗಿತ್ತ? ಹೋಗಿ ನಿವೇದಿತ ಅವ್ರಿಗೆ ಯಾಕೆ ದುಡ್ಡು ಕೊಟ್ಟೆ ಅಂತ. ನೋಡು ದೇವ್ಯಾನಿ, ನಮ್ಮದು ಪ್ರಜಾಪ್ರಭುತ್ವ ರಾಷ್ಟ್ರ. ಇಲ್ಲಿ ಪ್ರತಿ ಪ್ರಜೆಗೂ ಎಲೆಕ್ಷನ್ ಅಂತ ಬಂದಾಗ ಯಾರಿಗೂ ಬೇಕಾದರೂ ಸಪೋರ್ಟ್ ಮಾಡೋ ಅಧಿಕಾರ ಇದೆ. ಹಾಗೇನೆ ಆ ಅಧಿಕಾರ ಅಮ್ಮನಿಗೂ ಇದೆ. ಇನ್ನು ದುಡ್ಡಿನ ವಿಚಾರ, ಅದೆಷ್ಟೇ ಆಗಿರಲಿ, ಅದು ಅಮ್ಮನ ದುಡ್ಡು. ಅದನ್ನು ಅವರು ನಿವೇದಿತ ಅವ್ರಿಗೆ ಕೊಟ್ಟಿದ್ದಾರೆ. ನಿವೇದಿತ ಅವ್ರಿಗೆ ಯಾವ ಹಕ್ಕಿದೆ ಕೃಷ್ಣ ಆ ದುಡ್ಡು ಇಸ್ಕೊಳ್ಳೋಕೆ? ಅವರು ಈ ಮನೆಗೆ 3ನೇ ವ್ಯಕ್ತಿ. ನಿವೇದಿತ ಅವ್ರ ಬಗ್ಗೆ ನೀನು ತಪ್ಪಾಗಿ ಮಾತಾಡ್ತಿದ್ಯಾ ದೇವ್ಯಾನಿ? ಅವ್ರು ಈ ಮನೆಗೆ ಯಾರೋ 3ನೇ ವ್ಯಕ್ತಿ ಅಲ್ಲ, ಅವರು ಈ ಮನೆ ಸೊಸೆ, ನಮ್ಮ ಅಣ್ಣ ದೇವು ಹೆಂಡತಿ. ಹೆಂಡತಿ ಆಗಿದ್ದವರು ಅನ್ನಿ. ಈಗ ಅವರಿಬ್ರು ಡಿವೋರ್ಸ್ ತಗೋತಿದಾರಲ್ಲ? ಇನ್ನು ಡಿವೋರ್ಸ್ ತಗೊಂಡಿಲ್ವಲ್ಲ. ಅವರಿಬ್ರು ಡಿವೋರ್ಸ್ ತಗೊಳ್ದಿರೋ ಹಾಗೆ ನೋಡ್ಬೇಕು ನಾವು. ಹೇಗಾದ್ರೂ ಮಾಡಿ ದೇವು ಮತ್ತೆ ನಿವೇದಿತ ಅವ್ರನ್ನ ಕಾಂಪ್ರಮೈಸ್ ಆಗೋ ತರ ಪ್ರಯತ್ನ ಪಡ್ತಾ ಇದೀವಿ, ನಾನು ಅಮ್ಮ. ಅವರಿಬ್ರೆ ಒಬ್ರ ಜೊತೆಗೆ ಒಬ್ರು ಬದುಕಕ್ಕಾಗಲ್ಲ ಅಂತ ಡಿವೋರ್ಸ್ ತಗೋಬೇಕು ಅಂತಿದ್ದಾರೆ. ನೀವ್ ಯಾಕೆ ಅವರಿಬ್ರು ಸಂಬಂಧನ ಸರಿಪಡಿಸಕ್ ಪ್ರಯತ್ನ ಪಡ್ತಿದ್ದೀರಾ? ಯಾಕೆ ಅಂದ್ರೆ ದೇವು ನನ್ನ ಅಣ್ಣ. ನಿವೇದಿತ ಅವರಿಂದ ದೂರ ಆದ ಮೇಲೆ ದೇವು ತುಂಬಾ ನೊಂದ್ಕೊಂಡಿದ್ದಾನೆ. ಜೀವನದ ಬಗ್ಗೆ ಅವನಿಗೆ ಮುಂಚೆ ಇದ್ದಂಥ ಪ್ರೀತಿ ಉತ್ಸಾಹ ಈಗಿಲ್ಲ. ನಿವೇದಿತ ಮತ್ತೆ ದೇವು ಜೊತೆ ಕಾಂಪ್ರಮೈಸ್ ಆಗುವವರೆಗೂ ದೇವು ನೊಂದ್ಕೊಂಡೇ ಇರ್ತಾನೆ. ದೇವು ಹೃದಯ ನೊಂದ್ಕೊಂಡ್ರೆ ಅಮ್ಮನ ಹೃದಯಕ್ಕೆ ನೋವಾಗುತ್ತೆ, ಅಮ್ಮನ ಹೃದಯ ನೊಂದ್ಕೊಂಡ್ರೆ ನನ್ನ ಹೃದಯಕ್ಕೆ ನೋವಾಗುತ್ತೆ.
ಅಣ್ಣ ಮನಸ್ಸಿನಲ್ಲಿ ಇಷ್ಟೆಲ್ಲ ಸಂಕಟ ಇಟ್ಕೊಂಡು ಬದುಕ್ತಿರ್ಬೇಕಾದ್ರೆ ಅದನ್ನು ನೋಡಿಕೊಂಡು ನಾನು ಸುಮ್ಮನೆ ಕೂತಿರೋದಕ್ಕಾಗಲ್ಲ. ಎಷ್ಟೇ ಕಷ್ಟ ಆಗಲಿ ದೇವು ಮತ್ತು ನಿವೇದಿತಾ ಅವ್ರನ್ನ ನಾನು ಅಮ್ಮ ಸೇರಿ ಕಾಂಪ್ರಮೈಸ್ ಮಾಡೇ ಮಾಡ್ತೀವಿ. ಅಂದ್ರೆ ನನ್ನ ಹೃದಯಕ್ಕೆ ನೋವಾದ್ರೆ ಪರವಾಗಿಲ್ವಾ? ಇದುವರೆಗೂ ಯಾವುದೇ ವಿಚಾರದಲ್ಲೂ ನಾನು ನಿನ್ನನ್ನು ವಿರೋಧಿಸಿಲ್ಲ. ಯಾಕೆ ಅಂದರೆ ನೀನು ಸಂತೋಷವಾಗಿರಲಿ ಅಂತ. ನಾನು ನಿನ್ನ ಮನಸ್ಸಿನ ಭಾವನೆಗಳನ್ನ ಅರ್ಥ ಮಾಡ್ಕೊಂಡಿರೋದ್ರಿಂದ. ಒಂದು ವೇಳೆ ನಿವೇದಿತಾ ಈ ಮನೆಗೆ ಬರೋದು ನನಗಿಷ್ಟ ಇಲ್ಲ ಅಂತ ಹೇಳಿದ್ರೆ? ಹಾಗೆ ಹೇಳೋದಕ್ಕೆ ನಿನಗೆ ಹಕ್ಕಿಲ್ಲ. ಯಾಕೆಂದರೆ ಈ ಮನೆಯಲ್ಲಿ ನಿನ್ನ ಭಾವನೆಗಳಿಗೆ ನಾನು ಎಷ್ಟು ಗಮನ ಕೊಡ್ತೀನೋ ಅಷ್ಟೇ ಗಮನನ ಬೇರೆಯವ್ರ ಭಾವನೆಗಳಿಗೂ ನಾನು ಕೊಡಬೇಕು. ನಿವೇದಿತಾ ಅವ್ರ ಬಗ್ಗೆ ನಿನ್ನ ಮನಸ್ಸಿನಲ್ಲಿ ಮೊದಲಿಂದನೂ ದ್ವೇಷ, ಅಸಮಾಧಾನ ಇದೆ. ನಿನ್ನ ಸಂತೋಷದಲ್ಲಿ, ಲಾಭದಲ್ಲಿ ಪಾಲ ಕೆಳಗೆ ಬಂದಿರೋ ದಾಯರಿ ಥರ ಟ್ರೀಟ್ ಮಾಡ್ತೀಯ ಅವ್ರನ್ನ. ಒಂದೇ ಮನೆ ವಾರ್ಗಿತರ ನಡುವೆ ವೈಮನಸ್ಯ ಸಹಜ. ನಿವೇದಿತಾ ಅವರು ಇಷ್ಟು ದಿನ ಮನೆಯಿಂದ ಆಚೆ ಇದ್ರು, ಏನು ಅನ್ನಿಸ್ತಿರ್ಲಿಲ್ಲ. ಆದರೆ ಈಗ ನಾನು ಅಮ್ಮ ಸೇರಿಕೊಂಡು ನಿವೇದಿತಾ ಮತ್ತು ದೇವುನ ಕಾಂಪ್ರಮೈಸ್ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀವಿ. ಕಾಂಪ್ರಮೈಸ್ ಆದಮೇಲೆ ನಿವೇದಿತಾ ಅವರು ಈ ಮನೆಗೆ ವಾಪಸ್ ಬಂದೇ ಬರ್ತಾರೆ. ಆಗಲೂ ನೀನು ಅವ್ರ ಬಗ್ಗೆ ವೈಮನಸ್ಯ ಇಟ್ಕೊಂಡಿದ್ರೆ ಏನು ಚೆನ್ನಾಗಿರುತ್ತೆ. ಅದಕ್ಕೆ ನಿವೇದಿತಾ ಅವರು ನಿನ್ನ ವಿಚಾರವಾಗಿ ಹೇಗಾದರೂ ನಡ್ಕೊಳ್ಳಿ, ನೀನು ಅವ್ರ ವಿಚಾರವಾಗಿ ಸಾಫ್ಟಾಗಿ ನಡ್ಕೋ. ಅದರಿಂದ ನಮ್ಮ ಕುಟುಂಬದ ನೆಮ್ಮದಿನೂ ಉಳಿಯುತ್ತೆ, ನಿನಗೂ ನೆಮ್ಮದಿ ಸಿಗುತ್ತೆ. ನನ್ನ ಮನಸ್ಸಿನಲ್ಲಿದ್ದ ಭಾವನೆಗಳನ್ನ ನಿನ್ನ ಹತ್ರ ಹೇಳಿದ್ದೀನಿ. ಅದನ್ನು ನೀನು ಅರ್ಥ ಮಾಡ್ಕೊಳ್ತೀಯ ಅಂದ್ಕೊಂಡಿದ್ದೀನಿ. ಅರ್ಥ ಮಾಡ್ಕೊಳ್ದೇ ಇದ್ದರೆ ಮುಂದಾಗೋ ಅನಾಹುತಗಳನ್ನ ನೀನೇ ಫೇಸ್ ಮಾಡಬೇಕಾಗತ್ತೆ. ಬಿ ಕೇರ್ಫುಲ್. ಗುಡ್ ಮಾರ್ನಿಂಗ್ ಅಮ್ಮ. ಗುಡ್ ಮಾರ್ನಿಂಗ್ ದೇವು. ಗುಡ್ ಮಾರ್ನಿಂಗ್ ಕೃಷ್ಣ. ಗುಡ್ ಮಾರ್ನಿಂಗ್ ದೇವು. ಎಲ್ಗೋ ಹೊರಟಿರೋ ಹಾಗಿದೆ? ಹ್ಞೂ ಕೃಷ್ಣ, ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೊರಟಿದ್ದೀನಿ. ದೇವಸ್ಥಾನಕ್ಕ? ಏನು ವಿಶೇಷ ಇವತ್ತು? ಯಾವ ಹಬ್ಬನೂ ಇಲ್ಲ? ಇವತ್ತಿನ ಮಟ್ಟಿಗೆ ನನ್ನ ಪರ್ಸ್ನಲ್ ಲೈಫಲ್ಲಿ ಒಂಥರ ಹಬ್ಬನೇ ಕೃಷ್ಣ. ಅಂದರೆ ದೇವು ಸ್ಮೈಲ್ ನೋಡಿದ್ರೆ ದೇವು ಮತ್ತು ನಿವೇದಿತಾ ಅವರು ಕಾಂಪ್ರಮೈಸ್ ಆದರು ಅನ್ಸುತ್ತೆ. ಹೌದಾ ದೇವು? ಹೌದಮ್ಮ, ನಿನ್ನೆ ನಾನು ನಿವೇದಿತಾ ಕಾಂಪ್ರಮೈಸ್ ಆದ್ವಿ. ಬಹಳ ದಿವಸದ ಮೇಲೆ ನಮ್ಮಿಬ್ಬರ ಮಧ್ಯೆ ಇದ್ದ ಭಿನ್ನಾಭಿಪ್ರಾಯ ಕರಗೋಯ್ತು ಅನ್ಸುತ್ತೆ. 1.5 ವರ್ಷದ ಭಿನ್ನಾಭಿಪ್ರಾಯ ಒಂದೇ ಕ್ಷಣದಲ್ಲಿ ಕರಗೋಯ್ತು. ದೇವು, ನೀವಿಬ್ಬರು ಒಂದಾಗಿರೋ ವಿಷಯ ಕೇಳಿ ನಂಗೆ ತುಂಬ ಸಂತೋಷ ಆಗ್ತಾ ಇದೆ. ನಿಮ್ಮಿಬ್ಬರ ಮಧ್ಯೆ ಇರೋ ಭಿನ್ನಾಭಿಪ್ರಾಯ ಇಷ್ಟು ಸುಲಭವಾಗಿ ಬಗೆಹರಿಯುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ದೇವು, ನಿಂಗೆ ಗೊತ್ತಾ, ಇರೋ ಬರೋ ದೇವ್ರನ್ನೆಲ್ಲ ನಾನು ಎಷ್ಟು ಬೇಡ್ಕೊಂಡಿದ್ದೀನಿ ನೀವಿಬ್ಬರು ಒಂದಾಗಲಿ ಅಂತ. ಕಡೆಗೂ ಆ ದೇವರು ನನ್ನ ಪ್ರಾರ್ಥನೆನ ಈಡೇರಿಸ್ಬಿಟ್ಟ. ಒಂದು ನಿಮಿಷ. ಹೇಗಾಯ್ತು ದೇವು ಇದೆಲ್ಲ? ನನಗಂತೂ ಆಶ್ಚರ್ಯ, ಸಂತೋಷ ಎರಡೂ ಒಟ್ಟೊಟ್ಟಿಗೆ ಆಗ್ತಾ ಇದೆ. ಇಷ್ಟು ದಿನ ಹಠ ಮಾಡ್ತಿದ್ರು ನಿವೇದಿತಾ ಅವರು, ಹೇಗೆ ಒಪ್ಕೊಂಡ್ರು ಕಾಂಪ್ರಮೈಸ್ಗೆ? ಏನೋ ಅವ್ರಿಗೂ ಅರ್ಥ ಆಯಿತು ಅನಿಸುತ್ತೆ ಕೃಷ್ಣ. ಮೊದಲು ಅವ್ರಿಗೆ ಗೊತ್ತಿಲ್ಲದ ಹಾಗೆ ಆತ್ಮಾಭಿಮಾನದಲ್ಲಿ ಹಠ ಬೆಳೆಸ್ಕೊಂಡ್ಬಿಟ್ಟಿದ್ರು. ಇಬ್ಬರ ಕಡೆಯಿಂದನೂ ತಪ್ಪುಗಳಾಗಿತ್ತು. ನಾನು ಅರ್ಥ ಮಾಡಿಕೊಂಡೆ, ಕೊನೆಗೆ ಅವರು ಅರ್ಥ ಮಾಡಿಕೊಂಡ್ರು. ನೀವಿಬ್ಬರು ತುಂಬ ಒಳ್ಳೆಯವರು. ನೀವಿಬ್ಬರು ಬೇರೆ ಬೇರೆ ಜೀವನ ಮಾಡ್ತಿರೋದನ್ನು ನೋಡಿ ನಂಗೆ ತುಂಬ ಸಂಕಟ ಆಗ್ತಿತ್ತು. ನಂಗೆ ತುಂಬ ಸಂತೋಷ ಆಯಿತು ನೀವಿಬ್ಬರು ಕಾಂಪ್ರಮೈಸ್ ಆದ್ರಲ್ಲ. ಕಾಂಗ್ರಾಟ್ಸ್. ಥ್ಯಾಂಕ್ ಯು ಕೃಷ್ಣ. ದೇವು, ದೇವ್ರು ಒಳ್ಳೇದು ಮಾಡಲಿ. ಥ್ಯಾಂಕ್ಸ್ ಅಮ್ಮ. ದೇವು. ಥ್ಯಾಂಕ್ ಯು ಕೃಷ್ಣ.
ದೇವು, ನೀನು ಇವತ್ತೇ ನಿವೇದಿತ ಮನೆಗೆ ಹೋಗಿ ಅವ್ರ ಅಪ್ಪ ಅಮ್ಮನ ಹತ್ರ ಮಾತಾಡಿ ನಿವೇದಿತನ ಇವತ್ತೇ ನಮ್ಮ ಮನೆಗೆ ಕರ್ಕೊಂಡ್ಬಂದ್ಬಿಡು. ಇಲ್ಲಮ್ಮ, ನಿವೇದಿತ ಅವರು ಈಗಲೇ ಮನೆಗೆ ಬರೋದು ಬೇಡ ಅಂತ ನಾವಿಬ್ಬರು ಅಂದ್ಕೊಂಡಿದ್ದೀವಿ. ಯಾಕೆ ಬೇಡ? ಅಮ್ಮ, ನಿವೇದಿತ ಅವರು ಈಗ ದೇವಿಯಾನಿ ವಿರುದ್ಧ ಎಲೆಕ್ಷನ್ಗೆ ನಿಂತಿದ್ದಾರೆ. ಇಂಥ ಸಮಯದಲ್ಲಿ ನಿವೇದಿತ ಇಲ್ಲಿಗೆ ಬಂದರೆ ದೇವಿಯಾನಿ ಮನಸ್ಸಿಗೆ ಅಸಮಾಧಾನ ಆಗ್ಬೋದು. ಮನೆಯಲ್ಲಿ ಮತ್ತೆ ಜಗಳಗಳಾಗ್ಬೋದು. ಎಲ್ಲರೂ ಸಂತೋಷವಾಗಿರ್ಬೇಕಾದ್ರೆ ಯಾಕೆ ಮನಸ್ಸಿಗೆ ಬೇಸರ ಮಾಡ್ಕೊಳ್ಳೋದು ಅಂದ್ಕೊಂಡ್ವಿ. ಅದು ಅಲ್ಲದೆ ಪಿಂಗ ಅವ್ರಿಗೆ ಈ ವಿಷಯ ಗೊತ್ತಾದರೆ ನನ್ನ ನಿವೇದಿತ ಮಧ್ಯೆ ಬಿರುಕು ತರೋದಕ್ಕೆ ಪ್ರಯತ್ನ ಮಾಡ್ಬೋದು. ಅದಕ್ಕೆ ನಾಮಿನೇಷನ್ ಆಗೋವರೆಗೂ ಹೀಗೆ ಇರೋದು ಒಳ್ಳೆಯದು ಅಂತ ಅನ್ನಿಸ್ತು. ಸರಿ, ಹಾಗೆ ಮಾಡಿ. ಹೇಗೂ ನೀವಿಬ್ಬರು ಒಂದಾಗ ಹಾಗಾಯ್ತಲ್ಲ, ಅಷ್ಟೇ ಸಾಕು ನನಗೆ. ಸರಿನಮ್ಮ, ನಾನು ದೇವಸ್ಥಾನಕ್ಕೆ ಹೊರಟು ಬರ್ತೀನಿ. ನಮ್ಮಿಬ್ಬರ ಸಂಬಂಧ ಸರಿ ಹೋದರೆ ಪೂಜೆ ಮಾಡಿಸ್ತೀನಿ ಅಂತ ಹರಕೆ ಹೊತ್ತಿದ್ದೆ. ನಾನು ಹೊರಟು ಬರ್ತೀನಮ್ಮ. ಸರಿ ದೇವು, ಹೋಗ್ಬಾ. ಅಮ್ಮ, ನನಗೂ ಟೈಮ್ ಆಯ್ತು, ನಾನು ಹೊರಡ್ತೀನಿ. ನಿವೇದಿತ ದೇವಾನಂದು ಮದುವೆ ಆದ ಹೊಸದ್ರಲ್ಲಿ ಮೊದಲನೇ ಸತಿ ಅವ್ರ ಮನೆಗೆ ಹೋದ್ರಲ್ಲ, ಆ ದಿನ ನೆನಪಾಗ್ತಿದೆ ನನಗೆ. ಆದರೆ ಅವತ್ತಿದ್ದ ಟೆನ್ಷನ್ ಇವತ್ತಿಲ್ಲ. ಇವತ್ತು ನಾವು ತುಂಬ ಸಂತೋಷವಾಗಿದ್ದೀವಿ. ನಿವೇದಿತ ದೇವಾನಂದು ಅಷ್ಟೇ, ಇನ್ನು ಮುಂದೆ ತುಂಬ ಸಂತೋಷವಾಗಿರ್ತಾರೆ. ಹಾಂ, ನಮಗೂ ಅದೇ ತಾನೇ ಬೇಕಾಗಿರೋದು. ಶಾರದಾ, ಕಾಫಿ ಕುಡಿಬೇಕು ಅನಿಸ್ತಾ ಇದೆ, ಒಂದು ಲೋಟ ಕಾಫಿ ಮಾಡಿಕೊಡ್ತೀಯಾ? ಹೀಗಂದು ಅಂದರೆ ಬೆಳಿಗ್ಗೆಯಿಂದ 3 ಸತಿ ನೀವು ಕಾಫಿ ಕುಡ್ದಾಯ್ತು. ಒಂದು ಕೆಲಸ ಮಾಡಿ, ಈಗ ಇದನ್ನೆಲ್ಲ ಜೋಡಿಸ್ಕೊಟ್ಬಿಡಿ ಬೇಗ ಬೇಗ, ಆಮೇಲೆ ನಾನು ನಿಮಗೆ ಕಾಫಿ ಮಾಡಿಕೊಡ್ತೀನಿ. ನನ್ನ ರೂಮ್ನಲ್ಲಿ ಏನು ಮಾಡ್ತಿದ್ರು ಇಬ್ಬರು? ಯಾಕೆ ನಾವು ನಿನ್ನ ರೂಮಿಗೆ ಬರಬಾರ್ದಾ? ಅಯ್ಯೋ, ನಾನೆಲ್ಲಮ್ಮ ಹಾಗಂದೆ. ಪುಟಿ, ಶಿವಕೃಷ್ಣ ದೇಸಾಯಿ ಅವರಿಗೆ 50 ಲಕ್ಷ ರೂಪಾಯಿ ಪಾರ್ಟಿ ಫಂಡಿಗೆ ಕೊಟ್ಟು ಬಂದ್ಯಾ? ನಿಮ್ಮ ಮತ್ತೆ ಶರಾವತಿ ಅವ್ರು ಕೊಟ್ಟಿದ್ದು? ಹಾಂ, ತಲುಪಿಸ್ತೆಪ್ಪ. ಅಮ್ಮ, ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು. ಏನು? ದೇವರು ನನ್ನ ಎಲೆಕ್ಷನ್ ಖರ್ಚಿಗೆ ಅಂತ 50 ಲಕ್ಷ ರೂಪಾಯಿ ಕೊಟ್ಟಿದ್ದಾರಲ್ಲ, ಅದರಲ್ಲಿ 25 ಲಕ್ಷ ರೂಪಾಯಿನ ನಾನು ನಿರ್ಮಲಂಗೆ ಕೊಡಬೇಕು ಅಂತಿದ್ದೀನಿ. ಯಾಕೆ? ನಿರ್ಮಲನೂ ಎಲೆಕ್ಷನ್ಗೆ ನಿಲ್ಲಬೇಕು ಅಂತಿದ್ದಾಳೆ. ಅದಕ್ಕೆ ನನ್ನ ಕಡೆಯಿಂದ ಅವಳಿಗೆ ಎಲೆಕ್ಷನ್ ಖರ್ಚು ಕೊಡಬೇಕು ಅಂತಿದ್ದೀನಿ. ಅಲ್ವೇ, ಅವಳಿಗೆ 25 ಲಕ್ಷ ಕೊಟ್ಬಿಟ್ರೆ ಇನ್ನು ಮಿಕ್ಕಿದ 25 ಲಕ್ಷದಲ್ಲಿ ನಿನ್ನ ಎಲೆಕ್ಷನ್ ಖರ್ಚು ನಿಭಾಯಿಸೋಕ್ಕಾಗತ್ತಾ ನಿನ್ನ ಕೈಲಿ? ಖಂಡಿತವಾಗ್ಲೂ ಅಮ್ಮ, ನನಗೆ 25 ಲಕ್ಷನೂ ಬೇಕಾಗೋದಿಲ್ಲ. ದುಡ್ಡಿದೆ ಅಂತ ದುಂದು ಮಾಡಬಾರ್ದು. 5 ಲಕ್ಷದ ಮೇಲೆ ನಾವು 1 ರೂಪಾಯಿನೂ ಎಲೆಕ್ಷನ್ಗೆ ಖರ್ಚು ಮಾಡಬಾರ್ದು ಅಂತಿದ್ದೀನಿ. ಎಂಥ ಆದರ್ಶ ಪುಟ್ಟಿ ನಿಂದು. ನಿನ್ನ ಬಗ್ಗೆ ತುಂಬ ಹೆಮ್ಮೆ ಅನಿಸುತ್ತೆ ನನಗೆ. ಇದೇನು ನನ್ನ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ತಿದ್ರಾ? ಅದು ನಾನು ನಿಮ್ಮಪ್ಪ ಇಬ್ಬರು ಸೇರಿಕೊಂಡು ನಿನ್ನ ಬಟ್ಟೆ ಬರೆ ಬುಕ್ಸು ಎಲ್ಲ ಪ್ಯಾಕ್ ಮಾಡ್ತಾಯಿದ್ದೀವಿ. ಯಾಕೆ? ಯಾಕೆ ಅಂದರೆ ಈಗ ನೀನು ದೇವಾನಂದ್ ಜೊತೆ ರಾಜಿ ಆಗಿದೆಯಲ್ಲ, ಇನ್ಮೇಲೆ ನೀನು ಅವ್ರ ಮನೆಗೆ ಹೋಗ್ತಾನೆ ಇರಬೇಕು. ಅದಕ್ಕೆ ನಿನ್ನ ವಸ್ತುಗಳನ್ನೆಲ್ಲ ಪ್ಯಾಕ್ ಮಾಡ್ತಾಯಿದ್ದೀವಿ. ನೀನು ಮತ್ತೆ ನಿನ್ನ ಗಂಡನ ಮನೆ ಪ್ರವೇಶ ಮಾಡೋದಕ್ಕೆ ನಾಳೆನೇ ತುಂಬ ಒಳ್ಳೆ ದಿನ ಅಂತ ಹೇಳಿದರು. ನಾಳೆ ಶುಕ್ರವಾರನೇ ನಿಮ್ಮ ಮಗಳನ್ನು ಅವಳ ಗಂಡನ ಮನೆ ಕರ್ಕೊಂಡು ಹೋಗಿಬಿಡಿ, ಅವಳ ಜೀವನ ಮುಂದೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ಇವತ್ತೇ ನಿಮ್ಮ ಶರಾವತಿ ಅವ್ರ ಹತ್ರ ಈ ವಿಷಯ ಮಾತಾಡ್ತೀವಿ. ನಾಳೆ ನಾವಿಬ್ಬರೇ ನಿನ್ನ ಕರ್ಕೊಂಡು ಹೋಗಿ ನಿನ್ನ ಗಂಡನ ಮನೇಲಿ ಬಿಟ್ಟು ಬರ್ತೀವಿ. ಇಲ್ಲಮ್ಮ,
ಈಗ ಸದ್ಯಕ್ಕೆ ನಾನು ದೇವಾನಂದ್ ಅವ್ರ ಮನೆಗೆ ಹೋಗಬಾರ್ದು ಅಂತ ನಿರ್ಧಾರ ಮಾಡಿದ್ದೀನಿ. ಯಾಕೆ? ನೀನು ಮತ್ತೆ ದೇವಾನಂದ್ ರಾಜಿ ಆಗಿದೀಯಾ ಅಂತ ಹೇಳಿದ್ರೆ ಮತ್ತೆ ನೀನು ನಿನ್ನ ಮನಸ್ಸು ಬದಲಾಯಿಸ್ತಿಲ್ಲ ತಾನೆ? ಇಲ್ಲಮ್ಮ. ಮತ್ತೆ ಯಾಕೆ ಸದ್ಯಕ್ಕೆ ದೇವಾನಂದ್ ಅವ್ರ ಮನೆಗೆ ಹೋಗಲ್ಲ ಅಂತ ಹೇಳ್ತಿದ್ಯಾ ನೀನು? ಅಮ್ಮ, ಚುನಾವಣೆಗಳು ಹತ್ರದಲ್ಲೇ ಇದೆ. ನಾನು ಈಗ ದೇವಾನಂದ್ ಅವ್ರ ಮನೆಗೆ ಹೋಗಿ ದೇವಾನಂದ್ ಅವ್ರ ಜೊತೆ ಇರಕ್ಕೆ ಹೋದರೆ ಬೇರೆ ಬೇರೆ ವ್ಯಕ್ತಿಗಳ ಮೇಲೆ ಬೇರೆ ಬೇರೆ ಥರ ಪ್ರಭಾವಗಳು ಬೀರುತ್ತೆ. ನಾನೊಂದು ಪಕ್ಷ, ದೇವಿಯಾನಿಯವರು ಇನ್ನೊಂದು ಪಕ್ಷ. ಬರೋ ಚುನಾವಣೆಗಳಲ್ಲಿ ನಾವಿಬ್ಬರು ಪ್ರತಿಸ್ಪರ್ಧಿಗಳು ಬೇರೆ. ಇಂಥ ಸಮಯದಲ್ಲಿ ನಾನು ಅವ್ರ ಮನೇಲಿ ಹೋಗಿದ್ರೆ ದೇವಿಯಾನಿಗೆ ಇಷ್ಟ ಆಗೋದಿಲ್ಲ. ಮತ್ತೆ ಮನಸ್ತಾಪ, ಕುಟುಂಬದಲ್ಲಿ ಒಡಕು, ಅದಕ್ಕಿಂತ ಹೆಚ್ಚಾಗಿ ಬಿಂಗ ಅವ್ರಿಗೆ ನನ್ನನ್ನು ಕಂಡ್ರೆ ಆಗೋದಿಲ್ಲ. ಅವರು ದೇವಿಯಾನಿ ಜೊತೆ ಸೇರಿಕೊಂಡು ಮತ್ತೆ ನನ್ನ ನೆಮ್ಮದಿನ ಹಾಳು ಮಾಡುವಂಥ ತಂತ್ರಗಳನ್ನ ಹೂಡ್ಬೋದು. ಅದಕ್ಕೆ ನಾನು ನಾಮಿನೇಷನ್ ಫೈಲ್ ಮಾಡಿದ ಮೇಲೆ ಅವ್ರ ಮನೆಗೆ ಹೋಗ್ತೀನಿ. ಇದಕ್ಕೆ ದೇವಾನಂದ್ ಅವರು ಒಪ್ಪಿದಾರಾ? ಅವರು ಒಪ್ಪಿದ್ದಾರೆ. ನಾವಿಬ್ಬರು ಚರ್ಚೆ ಮಾಡಿ ಈ ನಿರ್ಧಾರಕ್ಕೆ ಬಂದಿರೋದು. ಅಮ್ಮ, ನಾನು ನಾಮಿನೇಷನ್ ಫೈಲ್ ಮಾಡೋವರೆಗೂ ನಾನು ದೇವಾನಂದ್ ಇಬ್ಬರು ಕಾಂಪ್ರಮೈಸ್ ಆಗಿದ್ದೀವಿ ಅನ್ನೋ ವಿಚಾರ ಯಾರಿಗೂ ತಿಳಿಯೋದು ಬೇಡ, ಆಯಿತಾ? ಸರಿಮ್ಮ.